ಜ್ಞಾನೋಕಥೆಗಳು ಇವತ್ತು ಬಹಳ ಜನಪ್ರಿಯ ಆಗ್ತಾ ಇದೆ. ಮಂದಿ ಪುರುಸೊತ್ತಿಲ್ಲ, ಸಣ್ಣ ಸಣ್ಣ ಕಥೆಗಳು ಓದೋದಕ್ಕಾಗಿ ಈ ಪುಸ್ತಕಾಸಕ್ಕೆಲ್ಲ ಪೂರ್ಣವಾಗಿ ಯಾವುದೂ ಬಂದಿರಲಿಲ್ಲ. ಅವರು ರಾಘವೇಂದ್ರ ಮಂಗಳೂರು ಗಂಗಾವತಿಯಿಂದ ಆಗಮಿಸಿದ್ದಾರೆ. ವಚನ ಸಾಹಿತ್ಯ ಸಾಂಸ್ಕೃತಿಕ ಅನುಸಂಧಾನ ಲೇಖಕರು ಡಾಕ್ಟರ್ ಲಿಂಗಪ್ಪ ಗೋನಾಲ್ ಅವರು ಸಹಿತ ಆಗಮಿಸಿದ. ಈಗ ಪ್ರಾರ್ಥನೆಯನ್ನು ಹಾಡಿದಂತಹ ಮುಧೋಳದ ಭಜನಾ ತಂಡ, ಅದೇ ರೀತಿಯಾಗಿ ನಮ್ಮ ಮಾಧ್ಯಮದ ಪತ್ರಕರ್ತರು ಬಂದಿದ್ದಾರೆ, ಅನೇಕ ಸಾಹಿತಿಗಳಿದ್ದಾರೆ. ಅವರ ಹೆಸರು ಓದ್ತಾ ಹೋದ್ರೆ ಬಹಳ ಸಮಯ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಕೆಲವರು ಹಿರಿಯರ ಹೆಸರನ್ನು ಓದ್ತೇನೆ. ಉಳಿದವರು ತಪ್ಪುಕೊಳ್ಳಬಾರದು ಅಂತ ವಿನಂತಿಯನ್ನು ಸಹಿತ ಮಾಡಿಕೊಡ್ತಾ ಇದ್ದೀನಿ. ಎ.ಕೆ. ರಾಮೇಶ್ವರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಆಮೇಲೆ ಡಾಕ್ಟರ್ ಸವರದವರು, ಬಸವರಾಜ ಸವರದವರು ಎಲ್ಲರಿಗೆ ಕುಳಿತಿದ್ದಾರೆ, ಅವರು ಸಹಿತ ಉಪಸ್ಥಿತರಿದ್ದಾರೆ. ಡಾಕ್ಟರ್ ನಾಗಾಬಾಯಿ ಬೊಳ್ಳ ಅವರು ಆಗಮಿಸಿದ್ದಾರೆ. ಹಿರಿಯರಾದ ಸುಬ್ರಾವ್ ಕುಲಕರ್ಣಿ ಅವರು ಬಂದಿದ್ದಾರೆ. ನಾರಾಯಣ ಕುಲಕರ್ಣಿ ಅವರು, ಶಂಕರಯ್ಯ. ಅದರಲ್ಲಿ ಪ್ರಮುಖವಾಗಿ ಸಾಹಿತ್ಯಿಕ ಕಾರ್ಯಕ್ರಮಗಳು ಬಂದರೆ ಈ ಸಂಸ್ಕಾರಕ್ಕೆ ಬಹಳಷ್ಟು ಸಹಾಯವನ್ನು ಮಾಡ್ತಿದ್ದಾರೆ. ಆ ದೃಷ್ಟಿಯಿಂದ ಈ ಬಜೆಟ್ನಲ್ಲಿ ಏನು 5,000 ಕೋಟಿ ಸತ್ಯ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು ಅಭಿವೃದ್ಧಿ ಮಂಡಳಿಗೆ. ಈ ಅಭಿವೃದ್ಧಿ ನೀವು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಾನ್ಯ ಸದಸ್ಯರಾಗಿರುವಂತಹ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರಿಗೆ, ನಮ್ಮ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘದ ನಿರ್ದೇಶಕರು ಆಗಿರುವಂತಹ ಪ್ರಕಾಶಕರು ಆಗಿರುವಂತಹ ಶ್ರೀ ಬಸವರಾಜ್, ಡಾಕ್ಟರ್ ವಿಜಯಕುಮಾರ್ ಪರುತಿ ಅವರು ಬಂದು ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಕಲ್ಯಾಣ ಕರ್ನಾಟಕ ಕನ್ನಡ ನಾಡು ಲೇಖಕರ ಸಂಘದ ನಿರ್ದೇಶಕರ ಓದುಗರ ಸಹಕಾರ ಸಂಘದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು ಬಂದು ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಅದೇ ತರನಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕನ್ನಡ ನಾಡು ಮತ್ತು ಓದುಗರ ಸಹಕಾರ ಸಂಘದ ಮಾನ್ಯ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ಕೆ.ಎಸ್. ನಾಯಕ್ ಸರ್ ಅವರು ಬಂದು ಗೌರವಿಸಬೇಕು. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳಿಗೆ ಭಾಜನರಾಗಿದ್ದಾರೆ. ಇದಲ್ಲದೆ ಡಾಕ್ಟರ್ ಪಿ.ಎಸ್. ಪ್ರತಿಷ್ಠಾನ ಸ್ಥಾಪಿಸಿ ತನ್ಮೂಲಕ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಪಿ.ಎಸ್. ಶಂಕರ್ ಅವರು ಈ ಅತ್ಯುತ್ತಮ ಕನ್ನಡ ನಾಡು ಸಾಹಿತ್ಯ ಪ್ರಶಸ್ತಿಯನ್ನು ಜೀವಮರ ಪ್ರಶಸ್ತಿಯಾಗಿ ನೀಡಲು ಪಾಟೀಲ್ ತಾಯಿ ಸಂಗಮ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜು ಪದವಿ ಶಿಕ್ಷಣದ ವಿಧದಲ್ಲಿ ಪಡೆದು ಅವರು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ MA ಪದವಿ ಪಡೆದರು. ಅನುಪಮ ನಿರಂಜನ್ ಕಾದಂಬರಿಗಳ ಅಧ್ಯಯನ ಎಂಬ ಅವರು ನಂತರ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸದಸ್ಯ, 2 ಚರಿತ್ರೆ, 6 ಸಂಪಾದನೆ ಕೃತಿಗಳು ಸೇರಿಸಿ 40ಕ್ಕೂ ಹೆಚ್ಚು ಕೃತಿಗಳು ರಚಿಸಿದ್ದಾರೆ. ಇವರು ಅನೇಕ ಕೃತಿಗಳು, ವೈನಾಕಾಲಂ, ಅಕ್ಷರಲೋಟದ ನಕ್ಷತ್ರ, ಹೀಗೆ ಅನೇಕ ಅಂಕಣಗಳು ರಚಿಸಿ ಅಡಿಯಲ್ಲಿ ಬರಹ 25 ವರ್ಷಗಳಿಂದ ಅಮ್ಮ ಪ್ರಶಸ್ತಿ ಕೊಡಿಸ ಬಂದಿರುವರು. ಕರ್ನೂಲು ಜಿಲ್ಲಾ ಕನ್ನಡ ಸಾಹಿತ್ಯ ಪದಮ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ಶಿಕ್ಷಣ ಪಡೆದಿರುವರು. ಸಾಹಿತ್ಯ ಹಾಗೂ ರಂಗಭೂಮಿ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಮಹಾನಗರ ಪಾಲಿಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕೈವಾರ ನಾರಾಯಣ ಶಾಸ್ತ್ರ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳಿಗೆ ಲಂಕೇಶ್ ಪ್ರಗತಿ ರಂಗ ಸಂಘಟನೆಯ ಜಿಲ್ಲಾ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಶಸ್ತಿ ಪುರಸ್ಕಾರ, ರಾಜ್ಯ ಯುವ ಪ್ರಶಸ್ತಿ ಪುರಸ್ಕಾರ, ಹಾಗೆ ಹಲವು ಪ್ರಶಸ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂತಹ ಸ್ಥಾನವನ್ನು ಹೊಂದಿದ್ದಾರೆ. ಹಲವು ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇರುವ ಸಂತಸದ ವಿಷಯ. ನಮ್ಮ ಕನ್ನಡ ನಿರ್ದೇಶಕರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ. ಏನೇನೇನಿರೋದಿಲ್ಲ, ಇಷ್ಟೇ ಕಾರಣ. ಇಷ್ಟು ನಮ್ಮ ದೇಶದಲ್ಲೂ ಇದನ್ನ ಬರ್ಬೇಕಾದ್ರೆ ಬಹಳ ಒಳ್ಳೇದು, ಇಂಥದ್ದು ಬರಲಿ ಅಂತ ನಾನು ಆಶೆ ಮಾಡಿ ಈ ಮಾತ್ರ ಅವಕಾಶ ಮಾಡಬೇಕು ಅವರಿಗೆ ಕೃತಜ್ಞತೆ. ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘದ ವತಿಯಿಂದ
ಇಂದು 9 ಕೃತಿಗಳ ಲೋಕಾರ್ಪಣೆಯಾಗಿದ್ದು ಇದರಲ್ಲಿ ಹಿರಿಯ ಮತ್ತು ಕಿರಿಯರಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇರುವಂಥದ್ದು. ಜೊತೆಯಲ್ಲಿ ಇದರಲ್ಲಿಯೂ ಕೂಡ ನನ್ನದೊಂದು ನೆಲೋಗಿಯ ನೀಲಮ್ಮನ ತ್ರಿಪದಿಗಳು ಅನ್ನುವಂಥ ಕೃತಿ ಇವತ್ತು ಬಿಡುಗಡೆ ಆಯಿತು. ಆ ನೆಲೋಗಿ ನೀಲಮ್ಮ ಅಕ್ಷರವನ್ನು ಅರಿತವಳಲ್ಲ, ಆದರೂ ಕೂಡ ಬಸವಣ್ಣನ ಕುರಿತು 1001 ತ್ರಿಪದಿಗಳನ್ನು ಹೇಳಿದ್ದು, ಅದನ್ನು ನಾನು ಇವತ್ತು ಸಂಪಾದನೆ ಮಾಡಿಕೊಟ್ಟಿದ್ದು, ಅದನ್ನು ಇವತ್ತು ಕನ್ನಡ ನಾಡು ಲೇಖಕರ ಸಂಘದ ವತಿಯಿಂದ ಅದು ಬಿಡುಗಡೆ ಆಗಿರೋ ಕಾರಣಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಸತತ 16 ವರ್ಷಗಳಿಂದ ಈ ಸಂಘ ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದು, ಜೊತೆಯಲ್ಲಿ ಇವತ್ತು ಅನೇಕ ಸಾಹಿತ್ಯದ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರುವಂಥ ಮತ್ತು ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂಥ ಅನೇಕರಿಗೆ, ಅದರಲ್ಲೂ P.A. ಶಂಕರ್ ಅವರಿಗೆ ಇವತ್ತು ಜೀವಮಾನದ ಪ್ರಶಸ್ತಿಯನ್ನು ಕೊಟ್ಟಿದ್ದು, ಅದರ ಜೊತೆಯಲ್ಲಿ ವಿಜಯಶ್ರೀ ಸಬರದವ್ರು ಇರ್ಬೋದು, ಮೈಪಾಲ್ ರೆಡ್ಡಿ ಮುನ್ನೂರವ್ರು ಇರ್ಬೋದು, ಹೀಗೆ ಅನೇಕ ಮಲ್ಲಿಕಾರ್ಜುನ್ ಕಡ್ಕೊಳ್ಳೋರು, ಇವರೆಲ್ಲರಿಗೂ ಇವತ್ತಿನ ದಿನ ಅವರ ಸಾಹಿತ್ಯದ ಕೊಡುಗೆಯನ್ನು ಗಮನಿಸಿಕೊಂಡು ಪ್ರಶಸ್ತಿಯನ್ನು ಕೊಡಮಾಡಿದ್ದು, ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಲೇಖಕರ ಸಂಘ ಈ ನೆಲದ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಮತ್ತು ಅವರಿಗೆ ಮುದ್ರಣಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು. ಹೀಗಾಗಿ ಈ ಕಲ್ಯಾಣ ನಾಡಿನ ಲೇಖಕರ ಪರವಾಗಿ ನಾನು ಇವತ್ತಿನ ದಿನ ಆ ಸಂಘಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿ ಅಂತ.